ಈ ದೇಶಕ್ಕೆ ರಕ್ಷಣೆ ಮಾಡೋದು ಎಲ್ಲರ ಜವಾಬ್ದಾರಿ. ನಮ್ಮ ಸಂವಿಧಾನ ರಕ್ಷಣೆ ಮಾಡೋದು ಎಲ್ಲರ ಜವಾಬ್ದಾರಿ. ಇದು ಎಲ್ಲಕ್ಕಿಂತ ಲೋಕತಂತ್ರ ಪ್ರಜಾತಂತ್ರಕ್ಕೆ ನಾವು ರಕ್ಷಣೆ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ. ಅದಕ್ಕೆ ಭಾಳ ತಿಳಿದು ಅವ್ರು ಮಾತಾಡಬೇಕೆ ಹೊರತಾಗಿ ಇದ್ದಿದ್ದಿಲ್ದೆಲ್ಲ. ಈಗ ಈಗ ಅವ್ರಿಗೆ ದೇಶಭಕ್ತಿ ಹುಟ್ಟೋದು, ಮೊದಲು ಯಾಕೆ ಮಾಡಲಿಲ್ಲ? ಈಸ್ ದಿವ್ಸ ಹೋಮ್ ಮಿನಿಸ್ಟರ್ ಇದ್ದ ಆ್ಯಂಡ್ ಆಂಟಿಯರ ಅವ್ರು ಮುಸ್ಲಿಮ್ಸರ ಅಂದ್ರೆ ಈಸ್ ದಿವ್ಸ ನೀವು ಮುಸ್ಲಿಮ್ ಇದ್ದೀರಾ? ಹಾಡಲಿಲ್ಲ. ಇಂಥವೆಲ್ಲ ಚಿಲ್ಲರ್ ಮಾತಾಡ್ತಕ್ಕಂಥದ್ದು. ಇನ್ನು ಇವ್ರು ಹುಟ್ಟಿದಿಲ್ಲ ಸಹಿತ. ಮೋದಿ ಈಗೇನು ಭಾಳ 61 ಅದನೋ 62 ಅದ ಗೊತ್ತಿಲ್ಲ. ಯಾರ್ದು? ಸಾರಿ, ಮೋದಿದು. ಅಮಿತ್ ಶಾ ಹೋಮ್ ಮಿನಿಸ್ಟರ್ ಮಾತಾಡ್ತಾ ಇದ್ದಲ್ಲ, 61 ಇರ್ಬೇಕು ಇಲ್ಲ. ಮತ್ತು ಇವ್ರು ಯಾರು ಹುಟ್ಟಿದಿಲ್ಲ. ಆವಾಗ ದೇಶಕ್ಕಾಗಿ ಹೋರಾಟ ಮಾಡಿದವ್ರಿಗೆ ಅವಮಾನ ಮಾಡ್ತೀರಿ. ನೆಹರೂನ ವಿರುದ್ಧ ಮಾತಾಡ, ನೀವು ಹುಟ್ಟಿಲ್ಲ, ನಿನಗೆ ಗೊತ್ತಿಲ್ಲ, ಸ್ವಾತಂತ್ರ್ಯ ತಂದಿಲ್ಲ, ಸ್ವಾತಂತ್ರ್ಯಕ್ಕಾಗಿ ನೀವು ಹೋರಾಟ ಮಾಡಿಲ್ಲ ಅಂಥ ವ್ಯಕ್ತಿಗಳು ನಮಗೆ ಬುದ್ಧಿ ಹೇಳ್ತೀರ. ಯು ಆರ್ ಟೀಚಿಂಗ್ ಅಸ್. ಯು ಡೂ ಸಮಥಿಂಗ್ ವಾಟ್ ಎವರ್ ಯು ವಾಂಟ್ ಫಾರ್ ಇಂಪ್ರೂವ್ ಎಜುಕೇಶನ್, give employment, give stop in inflation and create more investment. You do such things. ಅವ್ರು ನೋಡಿ ಹಿಂದಕ್ಕೆ ಅವ್ರ ಕಾಲದಲ್ಲಿ ಏಮ್ಸ್ ಆಗಿವು, ನಮ್ಮ ದೊಡ್ಡ ದೊಡ್ಡ ಸಂಸ್ಥೆಗಳಾಗಿವು, ಕಂಪಲ್ಸರಿ ಎಜುಕೇಷನ್, ಫುಡ್ ಸೆಕ್ಯೂರಿಟಿ ಆ್ಯಕ್ಟ್, ಆಮೇಲೆ ನಿಮ್ಮ ಮನ್ರೇಗಾ, ಇಂಥ ಸ್ಕೀಮ್ ತಂದು ಬಡವರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಅದಕ್ಕೆ ನೀವು ಅಂಥದ್ದು ಅದಕ್ಕಿಂತ ಬೆಟರ್ ಸ್ಕೀಮ್ ನೀವು ತಂದು ಜನರಿಗೆ ತೋರಿಸ್ಬೇಕೇ ಹೊರತಾಗಿ ಸುಮ್ಮನೆ ಹಳೆ ಮಾತು ಹೇಳಿಕೊಂಡು ಜನರ